ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಬೇಂದ್ರೆಯವರ ಬದುಕಿನ ಅನೇಕ ರಸಘಳಿಗೆಗಳು ಇವತ್ತಿಗೂ ಸಹ ನಮಗೆ ಮಾರ್ಗದರ್ಶನವನ್ನು ಕೊಡ್ತಾ ಇದ್ದೆ. ಬೇಂದ್ರೆಯವರಿಗೆ ಒಬ್ಬ ಯುವಕ ಒಂದು ಪ್ರಶ್ನೆಯನ್ನು ಕೇಳಿದ್ನಂತೆ, ನಾನು ನಿಮ್ಮ ಹಾಗ ಕವಿತಾ ಬರೀಬೇಕಾ, ನಿಮ್ಮ ಹಾಗೆ ಹೆಸರನ್ನು ಪಡಿಬೇಕಾ, ನಾನು ಎಷ್ಟು ಕವಿತೆ ಬರೆದ್ರೆ ನಾನು ಕವಿ ಅಂತ ಅನ್ನಿಸ್ಕೋತೀನಿ ಅನ್ನೋ ಮಾತನ್ನು ಕೇಳಿದಾಗ ಬೇಂದ್ರೆಯವರು ಒಂದು ಕ್ಷಣವೂ ಯೋಚನೆ ಮಾಡದೆ 1001 ಕವನಗಳನ್ನು ಬರೀ ಅಂದ್ರಂತೆ. 1001 ಕವನಗಳು. ಆ ಹುಡುಗ ಆಲೋಚನೆ ಮಾಡ್ತಾ ಇದ್ದ, 1001 ಕವನಗಳನ್ನು ನಾನು ಬರೀಬೇಕಾ, ಅಯ್ಯೋ ಅಷ್ಟು ಬರೆದ್ರೆ ಮಾತ್ರ ಕವಿ ಅಂತ ಅನ್ನಿಸ್ಕೋತೀನ, ಹೀಗೆ ಯೋಚನೆ ಮಾಡ್ತಾ ಇದ್ದಾಗ ಬೇಂದ್ರೆಯವರು ಪದಗಳ ಜೊತೆ ಆಟವಾಡ್ತಾ ಇದ್ದರು ಅನ್ನೋದು ಆ ಕ್ಷಣಕ್ಕೆ ಆತನಿಗೆ ಗೊತ್ತಾಗಲಿಲ್ಲ. 1001 ಅಂದರೆ 1001 ಅಂತ ಅಲ್ಲ, 1001 ಸಾವೇ ಇಲ್ಲದೇ ಇರ್ತಕ್ಕಂಥ ಒಂದು ಅಂದರೆ ಸರ್ವಶ್ರೇಷ್ಠವಾದ ಒಂದು ಕವನ ಬರೆದರೂ ಸಾಕು, ನೀನು ಕವಿ ಅಂತ ಅನ್ನಿಸ್ಕೋತೀಯ ಅನ್ನೋದು ಬೇಂದ್ರೆಯವರ ಆಶಯ ಆಗಿತ್ತು. ಹಾಗೆಯೇ ಓರ್ವ ಶಾಲಾ ಹೆಣ್ಣು ಮಗಳು ಸಹ ಕೇಳಿದ್ಲಂತೆ ಇದೇ ಪ್ರಶ್ನೆನ, ಎಷ್ಟು ಕವನ ಬರಿಬೇಕ್ರಿ ಅಂತ. ಆಗ ಬೇಂದ್ರೆಯವರು ಹೇಳಿದ್ದು, ಅಮ್ಮ ತಾಯಿ ಅಂತ ಅನ್ನಿಸ್ಕೋಬೇಕಾದ್ರೆ ಎಷ್ಟು ಮಕ್ಕಳನ್ನು ಹೆರಬೇಕು, 1 ಮಗು ಹೆತ್ತರೂ ನೀನು ತಾಯಿನೇ, 10 ಮಗು ಹೆತ್ತರೂ ತಾಯಿಯೇ, ಗಾಂಧಾರಿಯ ಹಾಗೆ 100 ಮಕ್ಕಳನ್ನು ಹೆತ್ತರೂ ನೀನು ತಾಯಿನೇ. ಹಾಗಾಗಿ ಸರ್ವಶ್ರೇಷ್ಠವಾದ ಒಂದು ಕವನ ಬರೆದರೆ ಸಾಕು, ನೀನು ಕವಿ ಆಗ್ತೀಯಾ ಅನ್ನೋ ಮಾತು ಏನಿದೆ ಅದನ್ನು ನಾವು ಮನನ ಮಾಡಬೇಕಾಗುತ್ತೆ. ಯಾಕಂದರೆ ಮನಸ್ಸಿಗೆ ಬಂದದ್ದೆಲ್ಲವನ್ನು ಬರೆದರೆ ಅದು ಕವಿತೆ, ಅದು ಸಾಹಿತ್ಯ ಆಗೋಲ್ಲ. ಸದಾ ಕಾಲಕ್ಕೂ ನಿಲ್ಲುವಂತಹ ಸಾಹಿತ್ಯವನ್ನು ರಚಿಸಬೇಕಾದರೆ ಯಾವ ವಿಷಯವನ್ನು ಆಯ್ಕೆ ಮಾಡಿಕೊಂಡಿದ್ದೀವೋ ಅದರ ಕುರಿತು ಸತತವಾಗಿ ಚಿಂತನ ಮಂಥನವನ್ನು ನಿರಂತರವಾಗಿ ನಡೆಸ್ತಾ ಇದ್ದರೆ ಆಗ ಹೊಳೆಯುತ್ತೆ. ಮೊಸರನ್ನು ಚೆನ್ನಾಗಿ ಕಡಿತಾ ಇದ್ರೇ ಅಂತಿಮವಾಗಿ ಬೆಣ್ಣೆ ಹೇಗೆ ಬರುತ್ತೆ, ಹಾಗೆ ನಾವು ಸಹ ವಿಚಾರ ಮಂಥನವನ್ನು ನಿರಂತರವಾಗಿ ನಡೆಸ್ತಾ ಇದ್ದರೆ ಆ ನವನೀತ ಬೆಣ್ಣೆ ಬದುಕಿನ ಅರ್ಥ ಅದು ಹೊಳೆಯುತ್ತೆ. ಅದನ್ನು ಕವಿತೆಯ ರೂಪದಲ್ಲಿ ಬರೀಬಹುದು. ಬೇಂದ್ರೆಯವರಿಂದ ಕಲಿಬೇಕಾದದ್ದು ನಾವು ತುಂಬ ಇದೆ. ಸದ್ಯಕ್ಕೆ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಇಂದಿರಾ ಶ್ರೀಕಂಠ ಅಂತ. ನಾನು ಬೆಂಗಳೂರಿಂದ ಬಂದಿದ್ದೀನಿ. ಇಂದಿರಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ತಮಗೆ ಮುಂದಿನ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಧ್ರುವರಾಜ್ ಕೆ ಕುಲಕರ್ಣಿ. ನಾನು ಚಿಕ್ಕೋಡಿಯ ರತ್ನಬಾಯಿ ಮಿರ್ಜಿ ಬಾಲಿಕಾ ಪ್ರೌಢಶಾಲೆಯ ನಿವೃತ್ತ ಮುಖ್ಯಾಧ್ಯಾಪಕ. ನನ್ನ ಹವ್ಯಾಸಗಳು ಸಾಹಿತ್ಯದ ಹಾಗೂ ಧಾರ್ಮಿಕ ಗ್ರಂಥಗಳನ್ನು ಓದುವುದು, ಸಾಂಸ್ಕೃತಿಕ ಮತ್ತು ಇನ್ನಿತರ ಅನೇಕ ಚಟುವಟಿಕೆಗಳಲ್ಲಿ ಭಾಗವಹಿಸುವುದು ನನ್ನ ಹವ್ಯಾಸ. ಧ್ರುವರಾಜ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು HN ಪಾರ್ವತಮ್ಮ. ಮೈಸೂರಿಂದ ಬಂದಿದ್ದೇನೆ. ನನ್ನ ಹವ್ಯಾಸಗಳು ಬಟ್ಟೆ, ಹ್ಯಾಂಡ್ ಬ್ಯಾಗ್ ಮತ್ತು ಪರ್ಸ್ಗಳನ್ನು ತಯಾರಿಸೋದು, ಟಿವಿ ನೋಡೋದು. ಪಾರ್ವತಮ್ಮ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ಈಗ ನೋಡೋಣ. ಸುತ್ತಮುತ್ತ ಲೇಖನಗಳ ಸಂಕಲನ, ಮಂಗಳಾ ಎಂ ನಾಡಿಗ್ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ:
ಆಂಧ್ರ ಪ್ರದೇಶದ ನೂತನ ರಾಜಧಾನಿ ಅಮರಾವತಿಯನ್ನು ಎಷ್ಟು ಸಾವಿರ ಕೋಟಿಗಳಲ್ಲಿ ನಿರ್ಮಿಸಲಾಗುತ್ತಿದೆ ತಿಳ್ಕೋಬೇಕಾಗಿದೆ. ಆಯ್ಕೆಗಳನ್ನು ನೋಡೋಣ. 65,000 ಕೋಟಿ, 56,000 ಕೋಟಿ, 75,000 ಕೋಟಿ, 25,000 ಕೋಟಿ. ಬಜರೊತ್ತಿ ಉತ್ತರವನ್ನು ಕೊಡಿ. ಮೊದಲಿಗೆ ಇಂದಿರಾ. 65. 65 ಆಯ್ಕೆ 1. ಪಾರ್ವತಮ್ಮ ಆಯ್ಕೆ 2. ಆಯ್ಕೆ 2 56,000. ಉತ್ತರವನ್ನು ನೋಡೋಣ. 65,000 ಸರಿಯಾದ ಉತ್ತರ. ಇಂದಿರಾ ಈ ಉತ್ತರವನ್ನು ಕೊಟ್ಟಿದ್ದಾರೆ. ಸುತ್ತಮುತ್ತ ಎನ್ನುವ ಲೇಖನಗಳ ಸಂಗ್ರಹದ ಈ ಒಂದು ಕೃತಿಯನ್ನು ಅವರಿಗೆ ಕೊಡ್ತಾ ಇದ್ದೇವೆ. ಕೃಷ್ಣಾ ನದಿಯ ದಡದಲ್ಲಿ ಅಮರಾವತಿಯನ್ನು ನಿರ್ಮಿಸ್ತಾ ಇದ್ದಾರೆ. ಅಲ್ಲಿನ ಮುಖ್ಯಮಂತ್ರಿಯ ಆಸೆ ಏನು ಅಂದರೆ ಈ ಅಮರಾವತಿ ಅನ್ನೋ ಈ ಹೊಸದಾಗಿ ನಿರ್ಮಾಣ ಆಗ್ತಾ ಇರೋ ಈ ನಗರ ಸಿಂಗಪುರ್, ಟೋಕಿಯೋ, ಆಮ್ಸ್ಟರ್ಡ್ಯಾಮ್ ಮುಂತಾದ ವಿಶ್ವದ ಪ್ರಸಿದ್ಧ ನಗರಗಳು ಏನಿವೆ ಆ ನಗರಗಳಿಗಿಂತಲೂ ಯಾವುದೇ ರೀತಿಯಿಂದಲೂ ಕಡಿಮೆ ಇರಬಾರದು, ಅಷ್ಟು ಸೊಗಸಾಗಿ ನಿರ್ಮಿಸಬೇಕು ಅನ್ನೋದು ಅವರ ಆಸೆ. ಹಾಗಾಗಿ 65,000 ಕೋಟಿ ರೂಪಾಯಿಗಳನ್ನು ಅದಕ್ಕಾಗಿ ಎತ್ತಿಟ್ಟಿದ್ದಾರಂತೆ. ಮುಂದಿನ ಪುಸ್ತಕ ನಂಬಿದರೆ ನಂಬಿ, ಬಿಟ್ಟರೆ ಬಿಡಿ. ಡಾಕ್ಟರ್ ನಾ ಸೋಮೇಶ್ವರ ಬರೆದ ಥಟ್ಟಂತ ಹೇಳಿ ಕಿವಿ ಮಾತುಗಳು. ನಮ್ಮ ಪ್ರಶ್ನೆ: ಮಕ್ಕಳ ವಕ್ರಪಾದ ನಿವಾರಣೆಗೆ ಬೆಂಗಳೂರಿನ ಯಾವ ಆಸ್ಪತ್ರೆಯಲ್ಲಿ ಹೊಸ ವಿಭಾಗವು ಆರಂಭವಾಗಲಿದೆ? ಆಯ್ಕೆಗಳನ್ನು ನೋಡೋಣ. ಬೌರಿಂಗ್ ಮತ್ತು ಲೇಡಿ ಕರ್ಜನ್ ಆಸ್ಪತ್ರೆ, ಇಂದಿರಾ ಗಾಂಧಿ ಮಕ್ಕಳ ಆರೋಗ್ಯ ಸಂಸ್ಥೆ, ವಿಕ್ಟೋರಿಯಾ ಆಸ್ಪತ್ರೆ, ಬೆಂಗಳೂರು ಬ್ಯಾಪ್ಟಿಸ್ಟ್ ಆಸ್ಪತ್ರೆ. ಮೊದಲಿಗೆ ಪಾರ್ವತಮ್ಮ, ಆನಂತರ ಇಂದಿರಾ. ಇಂದಿರಾ ಗಾಂಧಿ ಆರೋಗ್ಯ ಸಂಸ್ಥೆ. ಆಯ್ಕೆ 2 ಹೇಳಿ ಇಂದಿರಾ ಅವರೇ. ಬೆಂಗಳೂರು ಬ್ಯಾಪ್ಟಿಸ್ಟ್ ಆಸ್ಪತ್ರೆ. ಆಯ್ಕೆ 4. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಇಂದಿರಾ ಗಾಂಧಿ ಮಕ್ಕಳ ಆರೋಗ್ಯ ಸಂಸ್ಥೆ. ಇದು ಸರಿಯಾದ ಉತ್ತರ. ನಂಬಿದರೆ ನಂಬಿ, ಬಿಟ್ಟರೆ ಬಿಡಿ. ಈ ಪುಸ್ತಕವನ್ನು ಪಾರ್ವತಮ್ಮ ಅವರಿಗೆ ಕೊಡ್ತಾ ಇದ್ದೇವೆ. 1991ರಲ್ಲಿ ಈ ಸಂಸ್ಥೆ ಆರಂಭವಾಯಿತು. ಸುಮಾರು 150 ಹಾಸಿಗೆಗಳು ಇರುವಂಥ ಆಸ್ಪತ್ರೆ ಇದು. 14 ವರ್ಷಗಳಿಗಿಂತಲೂ ಕಡಿಮೆ ವಯಸ್ಸಿನ ಮಕ್ಕಳು ಯಾರಿದ್ದಾರೆ ಅವರಿಗೆ ಇಲ್ಲಿ ಚಿಕಿತ್ಸೆಯನ್ನು ಕೊಡ್ತಾರೆ. ಈ ಒಂದು ಕೇಂದ್ರದ ನಿರ್ದೇಶಕರು ಇತ್ತೀಚೆಗೆ ಈ ಒಂದು ವಿಶೇಷ ಮಾಹಿತಿಯನ್ನು ಪ್ರಕಟಿಸಿದ್ರು. ವಕ್ರಪಾದ. ಈ ವಕ್ರಪಾದ ಅನ್ನೋದು ಸಾಮಾನ್ಯವಾಗಿ ಗಂಡು ಮಕ್ಕಳಿಗೆ ಹೆಚ್ಚು ಬರುತ್ತೆ, ಹೆಣ್ಣು ಮಕ್ಕಳಿಗೆ ಬರೋದು ಕಡಿಮೆ. ಗಂಡು ಮಕ್ಕಳಲ್ಲಿ ಸುಮಾರು 50ರಷ್ಟು ಮಕ್ಕಳಿಗೆ ಎರಡೂ ಪಾದಗಳು ವಕ್ರವಾಗಿರುತ್ತೆ. ಉಳಿದ ಮಕ್ಕಳಿಗೆ ಒಂದೇ ಒಂದು ಪಾದ ಇರುವ ಸಾಧ್ಯತೆ ಹೆಚ್ಚು. ಹಾಗಾಗಿ ಈ ವಕ್ರಪಾದಗಳನ್ನು ಸರಿಪಡಿಸೋದಕ್ಕೆ ಇಲ್ಲಿ ವಿಶೇಷವಾದ ಒಂದು ವಿಭಾಗವನ್ನು ಆರಂಭಿಸ್ತಾ ಇದ್ದೇವೆ ಅನ್ನೋ ಮಾಹಿತಿಯನ್ನು ನೀಡಿದ್ದಾರೆ. ಜೊತೆಗೆ ಮಕ್ಕಳ ರಕ್ತ ಕ್ಯಾನ್ಸರ್ ಏನಿದೆ ಅದರ ಚಿಕಿತ್ಸೆಗಾಗಿಯೂ ವಿಶೇಷ ವಿಭಾಗ ನಮ್ಮಲ್ಲಿ ಉಂಟು ಎನ್ನುವ ಮಾಹಿತಿಯನ್ನು ನೀಡಿದ್ದಾರೆ. ಮುಂದಿನ ಪುಸ್ತಕ ಪದಚಿಹ್ನ ಬರೆದ ನಾವು ಏಕೆ ಬದುಕಬೇಕು ಎನ್ನುವ ಒಂದು ಪುಸ್ತಕ. ನಮ್ಮ ಪ್ರಶ್ನೆ: ಶಹಜಹಾನನು ಮಯೂರ ಸಿಂಹಾಸನದ ಬಗ್ಗೆ ಯಾರು ಕಣ್ಣಾರೆ ಕಂಡ ಅನುಭವವನ್ನು ದಾಖಲಿಸಿರುವವರು? ಶಹಜಹಾನನ ಆಸ್ಥಾನಕ್ಕೆ ಹೋಗಿ ಅದನ್ನು ಕಣ್ಣಾರೆ ಕಂಡು ಯಾರು ಬರೆದಿದ್ದಾರೆ ಅನ್ನೋ ಮಾಹಿತಿ ತಿಳ್ಕೋಬೇಕು. ಆಯ್ಕೆಗಳನ್ನು ನೋಡೋಣ. ಸುಲೇಮಾನ್, ಇಬ್ನ್ ಬತೂತ, ಟ್ಯಾವರ್ನೀರ್, ನಿಕೋಲದ ಕೊಂಟಿ. ಮೊದಲಿಗೆ ಪಾರ್ವತಮ್ಮ, ಆನಂತರ ಇಂದಿರಾ. ಆನ್ಸರ್ 4 ನಿಕೋಲಾ ದ ಕೊಂಟಿ ಅಂತ ಹೇಳ್ತಾ ಇದ್ದಾರೆ. ಎರಡನೇದಾಗಿ ಬಜರುತ್ತಿದ್ದು ಇಂದಿರಾ ಅವರು. ಟ್ಯಾವರ್ನೀರ್ ಆಯ್ಕೆ 3. ಉತ್ತರವನ್ನು ನೋಡೋಣ. ಟ್ಯಾವರ್ನೀರ್ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಇಂದಿರಾ ಈ ಉತ್ತರವನ್ನು ಕೊಟ್ಟಿದ್ದಾರೆ. ನಾವು ಏಕೆ ಬದುಕಬೇಕು ಎನ್ನುವ ಈ ಒಂದು ಪುಸ್ತಕವನ್ನು ಇಂದಿರಾ ಅವರಿಗೆ ಕೊಟ್ಟಿದ್ದೇನೆ. ಟ್ಯಾವರ್ನೀರ್ ಫ್ರಾನ್ಸ್ ದೇಶದಿಂದ ಬಂದಂಥ ಪ್ರವಾಸಿಗ. ಈತ ಪ್ರವಾಸಿಗ ಹೌದು, ಹಾಗೆ ಮುತ್ತು ರತ್ನ ವಜ್ರಗಳು ಏನಿದೆ
ಆ ಒಂದು ಕ್ಷೇತ್ರದಲ್ಲಿ ಈತ ಪರಿಣಿತನಾಗಿದ್ದ. ಹಾಗಾಗಿ ಮಯೂರ ಸಿಂಹಾಸನವನ್ನು ಕಣ್ಣಾರೆ ಕಂಡು ಅಲ್ಲಿರ್ತಕ್ಕಂಥ ಮುತ್ತು ರತ್ನಗಳ ವಜ್ರ ಎಷ್ಟು ಬೆಲೆ ಬಾಳುತ್ತೆ ಇದು ಅನ್ನೋದನ್ನು ಆತ ಒಂದು ಲೆಕ್ಕ ಹಾಕಿ ಆತ ಹೇಳ್ತಾನೆ, ಜಗತ್ತಿನಲ್ಲಿ ಇಂತಹ ಸಿಂಹಾಸನ ಮತ್ತೊಂದು ಇಲ್ಲ ಅನ್ನೋ ಒಂದು ಮಾಹಿತಿಯನ್ನು ಆತ ತನ್ನ ಪ್ರವಾಸ ಕಥನದಲ್ಲಿ ಬರೆದಿದ್ದಾನೆ. ಹಾಗಾಗಿ ಮಯೂರ ಸಿಂಹಾಸನದ ಬಗ್ಗೆ ನಮಗೆ ಅಧಿಕೃತವಾದ ಮಾಹಿತಿ ಇವತ್ತು ದೊರೆತಿದೆ. ಮುಂದಿನ ಪುಸ್ತಕ ಡಾಕ್ಟರ್ ಯಶೋಧಾ ಭಟ್ ಅವರು ಬರೆದ ಜೀವನ ಯಾತ್ರೆ ಎನ್ನುವ ಪುಸ್ತಕ. ಪ್ರಶ್ನೆ: ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ನಿರ್ಮಾಣದಲ್ಲಿ ಈ ಕೆಳಗಿನ ಯಾವ ದೇಶ ಪಾಲ್ಗೊಂಡಿಲ್ಲ? ಆಯ್ಕೆಗಳನ್ನು ನೋಡೋಣ. ಯುರೋಪಿಯನ್ ಸ್ಪೇಸ್ ಏಜೆನ್ಸಿ, ನಾಸಾ, ಕೆನಡಿಯನ್ ಸ್ಪೇಸ್ ಏಜೆನ್ಸಿ, ಜಾಪನೀಸ್ ಸ್ಪೇಸ್ ಏಜೆನ್ಸಿ. ಮೊದಲಿಗೆ ಧ್ರುವರಾಜ ಕುಲಕರ್ಣಿ, ಆನಂತರ ಇಂದಿರಾ. ನಾಸಾ ಭಾಗವಹಿಸಿಲ್ಲ ಅಂತ ತಮ್ಮ ಅಭಿಪ್ರಾಯ. ಹೇಳಿ ಇಂದಿರಾ. ಜಾಪನೀಸ್ ಸ್ಪೇಸ್ ಏಜೆನ್ಸಿ ಅದು ಭಾಗವಹಿಸಿಲ್ಲ ಅಂತ. ಉತ್ತರವನ್ನು ನೋಡು. ಜಾಪನೀಸ್ ಸ್ಪೇಸ್ ಏಜೆನ್ಸಿ ಸರಿಯಾದ ಉತ್ತರ. ಈ ಒಂದು ಉತ್ತರವನ್ನು ಇಂದಿರಾ ಅವರು ಕೊಟ್ಟಿದ್ದಾರೆ. ಜೀವನ ಯಾತ್ರೆ ಎನ್ನುವ ಈ ಒಂದು ಪುಸ್ತಕವನ್ನು ಇಂದಿರಾ ಅವರಿಗೆ ಕೊಟ್ಟಿದ್ದೇವೆ. ಸುಮಾರು 20 ಇಂಚಷ್ಟು ಚಿನ್ನದ ಲೇಪನ, ಗೋಲ್ಡ್ ಕೋಟೆಡ್ ಬೆರಿಲಿಯಂ ಪ್ರೈಮರಿ ಮಿರರ್ ಅಂತ ಹೇಳ್ತಾರೆ, ಅಂತಹ ಒಂದು ವಿಶೇಷವಾದ ಮಸೂರವನ್ನು ಇವರು ಅಳವಡಿಸಿ ಲಾಗ್ರಾನ್ಸ್ ಪಾಯಿಂಟ್ ಅಂತ ಬಾಹ್ಯಾಕಾಶದಲ್ಲಿ ಉಂಟು. ಅಂದರೆ ನಮ್ಮ ಸೌರಮಂಡಲದಿಂದ ಸುಮಾರು 15 ಲಕ್ಷ ಕಿಲೋಮೀಟರ್ ದೂರದಲ್ಲಿ ಇರುವಂಥ ಒಂದು ಬಿಂದುವಲ್ಲಿ ಈ ಒಂದು ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪನ್ನು ಸ್ಥಾಪಿಸಿದ್ದಾರೆ. ಹಾಗಾಗಿ ಆ ಟೆಲಿಸ್ಕೋಪ್ ಮೂಲಕ ನಾವು ಈ ಬ್ರಹ್ಮಾಂಡವನ್ನು ಯಾವುದೇ ಅಡೆತಡೆಗಳಿಲ್ಲದೆ ನೋಡೋಕ್ಕೆ ಸಾಧ್ಯವಾಗಿದೆ. ಭೂಮಿಯಿಂದ ಅಡೆತಡೆ ಉಂಟು, ಯಾಕಂದರೆ ನಮ್ಮಲ್ಲಿ ಹವಾಮಾನ ಇದೆಯಲ್ಲ, ಆ ಹವಾಮಾನದಲ್ಲಿ ಸಾಕಷ್ಟು ಧೂಳು ಇರುತ್ತೆ, ಬೆಳಕು ಇರುತ್ತೆ, ಹಾಗಾಗಿ ಸ್ಪಷ್ಟವಾಗಿ ಚಿತ್ರ ಕಾಣೋಲ್ಲ. ಈ ಒಂದು ಟೆಲಿಸ್ಕೋಪ್ ಏನಿದೆ ಇದರ ಸಹಾಯದಿಂದ ಬ್ರಹ್ಮಾಂಡ ಹೇಗೆ ರೂಪುಗೊಳ್ಳುತ್ತೋ, ಸೂರ್ಯನ ಒಡಲಲ್ಲಿ ಏನೆಲ್ಲ ಬದಲಾವಣೆಗಳು ಆಗ್ತಾ ಇವೆ, ನಕ್ಷತ್ರಗಳು ಹುಟ್ಟೋದು, ನಕ್ಷತ್ರಗಳು ಸಾಯೋದು, ಹಾಗೆಯೇ ಬೇರೆ ಬೇರೆ ಸೌರಮಂಡಲಗಳಲ್ಲಿ ಇರ್ತಕ್ಕಂಥ ಗ್ರಹಗಳು ಇತ್ಯಾದಿ ಅನೇಕ ವಿಚಾರಗಳನ್ನು ಅರಿಯೋದಕ್ಕೆ ಸಹಾಯವಾಗ್ತಾ ಇದೆಯಂತೆ ಈ ಟೆಲಿಸ್ಕೋಪಿಂದ. ಮುಂದಿನ ಪುಸ್ತಕ ಸತೀಶ್ ವೆಂಕಟಸುಬ್ಬು ಬರೆದಂಥ ಸೈಬರ್ ಕ್ರೈಮ್ ತಡೆಗಟ್ಟುವುದು ಹೇಗೆ ಎನ್ನುವ ಪುಸ್ತಕ. ನಮ್ಮ ಪ್ರಶ್ನೆ: ಬಿಟ್ಟಾಕ್ಷರಗಳನ್ನು ತುಂಬಿ. ಮ್ಯಾ ರ್ ಮ ಭೂ ಪ. ಮ್ಯಾನ್ಮಾರ್ನಲ್ಲಿ ಮಹಾಭೂಕಂಪ. 10 ಮನೆ ಇದೆ, ಹೆಚ್ಚುವರಿ ಅಕ್ಷರಗಳು ಬೇಡ ನನಗೆ. ಮ್ಯಾನ್ಮಾರ್ನಲ್ಲಿ ಮಹಾಭೂಕಂಪ. ಮಹಾಭೂಕಂಪ ಹೇಳಿ ಕುಲಕರ್ಣಿ. ಮ್ಯಾನ್ಮಾರ್ನಲ್ಲಿ ಮಹಾಭೂಕಂಪ. ಅದೇ ಉತ್ತರ. ಪಾರ್ವತಮ್ಮ. ಉತ್ತರವನ್ನು ನೋಡೋಣ. ಮ್ಯಾನ್ಮಾರ್ನಲ್ಲಿ ಮತ್ತೆ ಭೂಕಂಪ ಅನ್ನೋದು ನಮ್ಮ ಹತ್ರ ಇರುವಂಥ ಉತ್ತರ. ಆದರೆ ಮಹಾಭೂಕಂಪ ಅಂತ ಹೇಳಿದರೆ ಏನು ತಪ್ಪಾಗಲ್ಲ. ಈ ಸಲ ದೊಡ್ಡ ಪ್ರಮಾಣದಲ್ಲೇ ಭೂಕಂಪ ಸಂಭವಿಸಿತು, ಅಲ್ಲಿ ಪದೇ ಪದೇ ಆಗ್ತಾ ಇತ್ತು. ಆದರೆ ಈ ಸಲ ಮಾತ್ರ ಬಹಳ ದೊಡ್ಡ ಪ್ರಮಾಣದಲ್ಲಿ ಭೂಕಂಪ ಆಯಿತು. ಆ ಒಂದು ಹಿನ್ನೆಲೆಯಲ್ಲಿ ಈ ಪ್ರಶ್ನೆ ರಚಿಸಿದ್ದು. ಹಾಗಾಗಿ ಮತ್ತೆ ಭೂಕಂಪ, ಮಹಾಭೂಕಂಪ, ಅರ್ಥದಲ್ಲಿ ಬದಲಾವಣೆ ಇಲ್ಲ. ಮತ್ತೆ ಖಾಲಿ ಸ್ಥಾನವನ್ನು ಸರಿಯಾಗಿ ತುಂಬಿದ್ದೀರಿ. ಸೈಬರ್ ಕ್ರೈಮ್ ಈ ಒಂದು ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇವೆ. ನೀನಕ್ಕಾಗ ಮಕ್ಕಳ ಕವನ ಸಂಕಲನ, ಕೆ ಸುನಂದ ಬರೆದಿರುವಂಥದ್ದು ನಮ್ಮ ಪ್ರಶ್ನೆ. ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂದಿವೆ. 66 ಕೂಡು 39, 68 ಕಳೆ 41, 34 ಗುಣಿಸು 9, 165 ಭಾಗಿಸು 5.
ಬಜರುತ್ತಿದ್ದಾರೆ ಇಂದಿರಾ ಅವರು. ಅಂತಿಮ ಉತ್ತರ 631. 635. ಒಂದು. ಕುಲಕರ್ಣಿಯವರು ಲೆಕ್ಕ ಪೂರ್ಣವಾಗಿದ್ದರೆ ಅಂತಿಮ ಉತ್ತರ ಕೊಡಿ. ಪಾರ್ವತಮ್ಮ ಅವರು ಸಹ ಉತ್ತರ ಕೊಡೋದಕ್ಕೆ ಪ್ರಯತ್ನಿಸಬಹುದು. ಇಬ್ಬರು ಇನ್ನೂ ಲೆಕ್ಕವನ್ನು ಮಾಡ್ತಾ ಇದ್ದಾರೆ. ಇಂದಿರಾ ಅವರು ಕೊಟ್ಟಂಥ ಉತ್ತರ ಸರಿಯಾ ನೋಡೋಣ. ಒಂದು ಉತ್ತರ 105, 27, 306, 33 ಎಲ್ಲವನ್ನು ಕೂಡಿದ್ರೆ 471 ಬಂದಿದೆ. 2 ಅಂಕೆ ಹೇಗೆ ಹೆಚ್ಚಾಯಿತೋ ಗೊತ್ತಾಗಲಿಲ್ಲ. ನೀನಕ್ಕಾಗ ಈ ಪುಸ್ತಕ ನನ್ನಲ್ಲೇ ಉಳಿಬೇಕಾಗಿ ಬಂತು. ಮುಂದೆ ನಾವು ಕೊಡ್ತಾ ಇದ್ದೇವೆ ಸುಧೀಂದ್ರ ಹಾಲ್ದೊಡ್ಡೇರಿ ಬರೆದ ನೆಟ್ ನೋಟ ಎನ್ನುವ ಪುಸ್ತಕ. ನಮ್ಮ ಪ್ರಶ್ನೆ: ಈ ಪದ್ಮ ಪುರಸ್ಕೃತರನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ಅಶೋಕ್ ಕುಮಾರ್ ಮಹಾಪಾತ್ರ, ಅನಿಲ್ ಕುಮಾರ್ ಬೋರೋ, ಅಶೋಕ್ ಲಕ್ಷ್ಮಣ್ ಸರಾಫ್, ಬೈಜನಾಥ್ ಮಹಾರಾಜ್. ಮೊದಲಿಗೆ ಕುಲಕರ್ಣಿ, ಆನಂತರ ಪಾರ್ವತಮ್ಮ. ಅಶೋಕ್ ಕುಮಾರ್ ಮಹಾಪಾತ್ರ. ಆಯ್ಕೆ 1 ಹೇಳಿ ಪಾರ್ವತಮ್ಮ. ಅಶೋಕ್ ಲಕ್ಷ್ಮಣ್ ಸಾರಥ್. ಆಯ್ಕೆ 3. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಅಶೋಕ್ ಕುಮಾರ್ ಮಹಾಪಾತ್ರ ಆಗಿತ್ತು. ಈ ಉತ್ತರವನ್ನು ಧ್ರುವರಾಜ ಕುಲಕರ್ಣಿ ಅವರು ಕೊಟ್ಟಿದ್ದಾರೆ. ನೆಟ್ ನೋಟ ಎನ್ನುವ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಡ್ತಾ ಇದ್ದೇನೆ. ಮಹಾಪಾತ್ರ ಅವರಿಗೆ ಈ ವರ್ಷ ಪದ್ಮಶ್ರೀ ಗೌರವ ದೊರೆತಿದೆ. ಇವರು ಒಡಿಶಾ ರಾಜ್ಯಕ್ಕೆ ಸೇರಿದವರು. ನರಶಸ್ತ್ರ ವೈದ್ಯಕೀಯದಲ್ಲಿ ಇವರು ಅಪಾರ ನೈಪುಣ್ಯತೆಯನ್ನು ಪಡೆದಿದ್ದಾರೆ. ದಿಲ್ಲಿಯಲ್ಲಿ ಇರತಕ್ಕಂಥ ಏಮ್ಸಲ್ಲಿ ಈ ನರವೈದ್ಯಕೀಯ ವಿಭಾಗ ಏನಿದೆ ಅದರ ಮುಖ್ಯಸ್ಥರಾಗಿ ಅವರು ಕೆಲಸವನ್ನು ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಒಡಿಶಾದಲ್ಲಿ ಹೊಸದಾಗಿ ಒಂದು ಏಮ್ಸನ್ನು ಆರಂಭಿಸಬೇಕು ಅಂತ ಹೊರಟಾಗ ಆ ಒಂದು ಏಮ್ಸ್ ಏನಿದೆ ಅದರ ನಿರ್ದೇಶನದ ಜವಾಬ್ದಾರಿಯನ್ನು ಮಹಾಪಾತ್ರ ಅವರಿಗೆ ನೀಡಿದೆ. ಮುಂದಿನ ಪುಸ್ತಕ ಅದ್ಭುತ ರಾಮಾಯಣ. ಆರ್.ಕೆ. ಶಾಮಯ್ಯ ಪಂಡಿತ ಬರೆದಂಥ ಪುಸ್ತಕ. ನಮ್ಮ ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು: ಬೆ, ದೆ, ಮುಂ, ಲೇ, ಚ, ಓ, ಗೆ, ಯ. ಬಜರುತ್ತಿದ್ದಾರೆ ಧ್ರುವರಾಜ ಕುಲಕರ್ಣಿ. ಬೆಚ್ಚಗೆಯ ವಲಯ ಮುಂದೆ. ನಮ್ಮಲ್ಲಿ 8 ಅಕ್ಷರ ಇರೋದು. ಬೆಚ್ಚಗೆಯ ಒಲೆ ಮುಂದೆ. ಬೆಚ್ಚಗೆಯ ಬೆಚ್ಚಗೆ ಒಲೆಯ ಮುಂದೆ. ಹೇಳಿ ಇಂದಿರಾ. ಬೆಚ್ಚಗೆ ಒಲೆಯ ಮುಂದೆ. ಉತ್ತರವನ್ನು ನೋಡೋಣ. ಬೆಚ್ಚಗೆ ಒಲೆಯ ಮುಂದೆ ಮೊದಲ ಸಲವೇ ಸರಿ ಉತ್ತರ ಕೊಟ್ರಿ. ಆಮೇಲೆ ಗೊಂದಲ ಮಾಡಿಕೊಂಡು ಬೆಚ್ಚಗೆಯ ಅಂತ ಹೇಳಿದರೆ ಬೆಚ್ಚಗೆಯ ಅನ್ನೋ ಪ್ರಯೋಗ ಕನ್ನಡದಲ್ಲಿ ಇಲ್ಲ. ಹಾಗಾಗಿ ಬೆಚ್ಚಗೆ ಒಲೆಯ ಮುಂದೆ ಬೆಚ್ಚಗೆ ಇವೆಲ್ಲ ಸರಿ ಉತ್ತರಗಳು. ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಅದ್ಭುತ ರಾಮಾಯಣ ಈ ಒಂದು ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ 3 ಪುಸ್ತಕಗಳನ್ನು ಕೊಡೋದಕ್ಕೆ ನಾವು ಸಿದ್ಧವಾಗಿದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ. ಸುಳುಹುಗಳು: ಒಡಹುಟ್ಟಿದ ಬಂಧುತ್ವ, ಮುತ್ತಿನಂಥ ಬಿಡಿ ಪದ್ಯ, ದೀರ್ಘ ತೋಳಿನ ರಾಕ್ಷಸ. ರಕ್ತ ಸಂಬಂಧ. ಹೇಳಿ. ರಕ್ತ ಸಂಬಂಧ ಅಂತ ನೋಡಬಹುದಾ ಧ್ರುವರಾಜ ಕುಲಕರ್ಣಿ? ಒಂದನೇದು ಉತ್ತರವನ್ನು ನೋಡೋಣ. ರಕ್ತ ಸಂಬಂಧ ಉತ್ತರ ಸರಿಯಾಗಿದೆ. ಪಾರ್ವತಮ್ಮ ಅವರಿಗೆ ಭಾನುಗೀತ ಎನ್ನುವ ಪುಸ್ತಕವನ್ನು ಕೊಟ್ಟಿದ್ದೇನೆ. ಪಾರ್ವತಮ್ಮ ಅವರೇ, ತಮಗೆ 2-3 ಅವಕಾಶ ಸಿಗುತ್ತೆ. 2ನೇ ಶಬ್ದವನ್ನು ತಾವೇ ಕೊಡಬಹುದು.
ತಾವು ಕೊಡಲಿಲ್ಲ ಅಂದರೆ ಕುಲಕರ್ಣಿ ಅವರನ್ನು ಕೇಳ್ತೇನೆ. ಹೇಳಿ ಎರಡನೇದು. ಕುಲಕರ್ಣಿ. ಮುಕ್ತಕ. ಉತ್ತರವನ್ನು ನೋಡೋಣ. ಮುಕ್ತಕ ಸರಿಯಾಗಿದೆ. ಮೂರನೇ ಶಬ್ದಕ್ಕೆ ಯಾರು ಬೇಕಾದರೂ ಬಜರುತ್ತಿ ಉತ್ತರವನ್ನು ಕೊಡಬಹುದು. ಇಂದಿರಾ ನಂತರ ಕುಲಕರ್ಣಿ ಅವರು ಬಜರುತ್ತಿದ್ದಾರೆ. ಇಂದಿರಾ. ಕಬಂಧ. ಕಬಂಧ. ಹೇಳಿ ಕುಲಕರ್ಣಿಯವರು. ಕಬಂಧ. ಉತ್ತರವನ್ನು ನೋಡೋಣ. ಕಬಂಧ ಉತ್ತರ ಸರಿಯಾಗಿದೆ. ಕುಲಕರ್ಣಿ ಅವರಿಗೆ ಒಂದು ಪುಸ್ತಕ, ಇಂದಿರಾ ಅವರಿಗೆ ಒಂದು ಪುಸ್ತಕ, ಇಬ್ಬರಿಗೂ ಒಂದೊಂದು ಪುಸ್ತಕವನ್ನು ಕೊಟ್ಟಿದ್ದೇವೆ. ಈಗ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಚಟ್ಪಟ್ ಚಿನ್ಕುರಳಿ. 5 ಪ್ರಶ್ನೆಗಳು. ಮೊದಲ ಅವಕಾಶ ಇಂದಿರಾ ಅವರಿಗೆ. ಸಿದ್ಧವಾಗಿದ್ದರೆ ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಕೈ ಮೇಲೆ ಕೈ ಹಾಕು ಎಂಬ ನುಡಿಗಟ್ಟಿನ ಅರ್ಥವೇನು? ವಚನವನ್ನು ಕೊಡು, ಮದುವೆಯನ್ನು ಮಾಡಿಕೊ. ವಚನವನ್ನು ಕೊಡು. ಆದೇಶ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಆಜ್ಞೆ, ಕರ್ತವ್ಯ. ಆಜ್ಞೆ. ಮುಂದಿನ ಪ್ರಶ್ನೆ. ಯಡಿಯೂರು, ಕೈದಾಳ, ಹುತ್ತರಿ, ದುರ್ಗ, ಸಿದ್ದರಬೆಟ್ಟ ಯಾವ ಜಿಲ್ಲೆಯಲ್ಲಿದೆ? ತುಮಕೂರು, ದಾವಣಗೆರೆ. ತುಮಕೂರು. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ ಅತ್ತು ಕರೆದು. ಔತಣ ಹೇಳಿಸ್ಕೊಂಡ್ರು. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಅಕ್ಕವ್ವ ಅತ್ತರೆ ತಂಗಿಯವ್ವನೂ ಅಳ್ತಾಳ. ಕಣ್ಣು. ಕಣ್ಣು. ಉತ್ತರವನ್ನು ನೋಡ್ತಾ ಹೋಗೋಣ. ಕೈ ಮೇಲೆ ಕೈ ಹಾಕೋ, ವಚನವನ್ನು ಕೊಡು ಸರಿಯಾಗಿದೆ. ಎರಡನೇ ಪ್ರಶ್ನೆಗೆ ಉತ್ತರ ಆದೇಶ, ಆಜ್ಞೆ ಸರಿಯಾಗಿದೆ. ಮೂರನೇ ಪ್ರಶ್ನೆಗೆ ಉತ್ತರ ತುಮಕೂರು ಸರಿಯಾಗಿದೆ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಅತ್ತು ಕರೆದು ಔತಣಕ್ಕೆ ಕರೆಸಿಕೊಂಡರೂ ಸರಿಯಾಗಿದೆ. 5ನೇ ಪ್ರಶ್ನೆಗೆ ಉತ್ತರ ಕಣ್ಣುಗಳು ಸರಿಯಾಗಿವೆ. 5 ಪ್ರಶ್ನೆಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ ತಮಗೆ 5 ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ. ಈಗ ಧ್ರುವರಾಜ ಕುಲಕರ್ಣಿ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಕೇಳ್ತೇವೆ. ಮೊದಲ ಪ್ರಶ್ನೆ. ಕೈ ನೋಡು ಎಂಬ ನುಡಿಗಟ್ಟಿನ ಅರ್ಥವೇನು? ಬಲವನ್ನು ಪರೀಕ್ಷಿಸು, ಭವಿಷ್ಯವನ್ನು ಹೇಳು. ಭವಿಷ್ಯವನ್ನು ಹೇಳು. ಮುಂದಿನ ಪ್ರಶ್ನೆ. ಆದಾನ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಕೊಡುವುದು, ಸ್ವೀಕರಿಸುವುದು. ಸ್ವೀಕರಿಸುವುದು. ಮುಂದಿನ ಪ್ರಶ್ನೆ. ಹೊನ್ನಾಳಿ, ಉಚ್ಚಂಗಿದುರ್ಗ, ಆನೆಕೊಂಡ ಯಾವ ಜಿಲ್ಲೆಯಲ್ಲಿವೆ? ದಾವಣಗೆರೆ, ಉಡುಪಿ. ದಾವಣಗೆರೆ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಅಳಿಯನ ಜೊತೆಯಲ್ಲಿ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಹಸಿರು ಕೋಲಿಗೆ ಮುತ್ತಿನ ತುರಾಯಿ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ. ಕೈ ನೋಡು ಅಂದರೆ ಬಲವನ್ನು ಬಾ ಹೊರಗಡೆ ಒಂದು ಕೈ ನೋಡ್ಕೋತೀನಿ ಅಂದರೆ ನನ್ನ ಶಕ್ತಿಯನ್ನು ತೋರಿಸ್ತೇನೆ ಅನ್ನೋ ಅರ್ಥ ಬರುತ್ತೆ. ಎರಡನೇ ಪ್ರಶ್ನೆಗೆ ಉತ್ತರ ಸ್ವೀಕರಿಸುವುದು ಸರಿಯಾಗಿದೆ. ಮೂರನೇ ಪ್ರಶ್ನೆಗೆ ಉತ್ತರ ದಾವಣಗೆರೆ ಜಿಲ್ಲೆ ಸರಿಯಾಗಿದೆ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಅಳಿಯನ ಜೊತೆಯಲ್ಲಿ ಗಿಳಿಯ ಅನ್ನೋದು ಒಂದು ಗಾದೆ ಮಾತು. 5ನೇ ಪ್ರಶ್ನೆಗೆ ಉತ್ತರ ಜೋಳದ ತೆನೆ ಆಗಿತ್ತು, ಅಥವಾ ಈರುಳ್ಳಿ ಎಲೆ ಮತ್ತು ಹೂವು ಇರುತ್ತಲ್ಲ ಅದಕ್ಕೂ ಸಹ ಅದು ಸಹ ಈ ಒಂದು ಪ್ರಶ್ನೆಗೆ ಉತ್ತರ ಆಗುತ್ತೆ. ಎಷ್ಟು ಸರಿ ಉತ್ತರ ಕೊಟ್ರಿ? 2 ಅಲ್ವಾ? 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಪಾರ್ವತಮ್ಮ ಅವರಿಗೆ ಬಂದಿದೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ಕೆಂಡ ಕಾರು ಎಂಬ ನುಡಿಗಟ್ಟಿನ ಅರ್ಥವೇನು? ಕೋಪವನ್ನು ತೋರು, ಧೂಮಪಾನವನ್ನು ಮಾಡು. ಕೋಪವನ್ನು ತೋರು. ಮುಂದಿನ ಪ್ರಶ್ನೆ. ಆತ ತಾಯಿ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಕೊಲ್ಲಲೆಂದು ಬಂದವನು, ಜೀವ ನೀಡಲೆಂದು ಬಂದವನು. ಕೊಲ್ಲಲೆಂದು ಬಂದ. ಮುಂದಿನ ಪ್ರಶ್ನೆ. ಗಾಜನೂರು, ಸಿಗಂದೂರು, ಬಳ್ಳಿಗಾವಿ, ಕವಲೇದುರ್ಗ, ಉಡುತಡಿ ಯಾವ ಜಿಲ್ಲೆಯಲ್ಲಿವೆ? ಶಿವಮೊಗ್ಗ, ರಾಯಚೂರು. ಶಿವಮೊಗ್ಗ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಅಳಿಯ ಮುನಿದರೆ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಕದ ಹಾಕ್ಕಂಡು ಎದೆ ಜಕ್ಕಳ್ತದೆ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಕೋಪವನ್ನು ತೋರು ಸರಿಯಾಗಿದೆ. ಎರಡನೇ ಪ್ರಶ್ನೆಗೆ ಉತ್ತರ ಕೊಲ್ಲಲೆಂದು ಬಂದವನು ಸರಿಯಾಗಿದೆ. ಮೂರನೇ ಪ್ರಶ್ನೆಗೆ ಉತ್ತರ ಶಿವಮೊಗ್ಗ ಸರಿಯಾಗಿದೆ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಅಳಿಯ ಮುನಿದರೆ ಏನು ಮಾಡ್ತಾನೆ? ಮಗಳನ್ನು ಕರ್ಕೊಂಡು ಹೋಗ್ತಾನೆ, ಅಷ್ಟೇ ತಾನೇ?
5ನೇ ಪ್ರಶ್ನೆಗೆ ಉತ್ತರ ಕದಾ ಹಾಕ್ಕೊಂಡು ಎದೆ ಜಪ್ಕೊಳ್ತದೆ ಅಂದರೆ ಭತ್ತದ ಅರಳು, ಅದನ್ನು ಕುಟ್ಟಿದೆ ಅಲ್ವಾ, ಅದರ ವಿವರಣೆ ಆಗಿತ್ತು. ಎಷ್ಟು ಸರಿ ಉತ್ತರ ಆಯಿತು? 3 ಅಲ್ವಾ? 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಇಂದಿರಾ ಶ್ರೀಕಂಠ ಅವರಿಗೆ 3, 6, 4, 10 ಪುಸ್ತಕ ತಮಗೆ ಬಂದಿದೆ. 10 ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ. ದಯವಿಟ್ಟು ಪುಸ್ತಕಗಳನ್ನು ಸ್ವೀಕರಿಸಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಅಭಿನಂದನೆಗಳು. 100 ಅಂಕಗಳನ್ನು ಗಳಿಸಿದ್ದಕ್ಕೆ ಒಂದು ವಿಶೇಷ ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇವೆ. ಹೀಗಿದ್ದರೂ ಪ್ರಭುಶಂಕರ, ನಾ ರವಿಕುಮಾರ್, ಅಸಿತಾ ಪ್ರಭುಶಂಕರ್ ಸಂಪಾದಿಸಿರುವ ಸೊಗಸಾದ ಕೃತಿ, ವಿಶೇಷ ಪುಸ್ತಕ ತಮಗಾಗಿ. ಧ್ರುವರಾಜ ಕುಲಕರ್ಣಿ ಅವರಿಗೆ 5 ಪುಸ್ತಕ, ಅಭಿನಂದನೆಗಳು. ಮೂರು 2 5 ಪುಸ್ತಕ ಪಾರ್ವತಮ್ಮ ಅವರಿಗೂ ಅಭಿನಂದನೆ. ಆಕ್ಟೋಪಸ್ ಅದ್ಭುತವಾದ ಜೀವಿ, ಅನುಮಾನವೇ ಇಲ್ಲ. ಸುಮಾರು 2 ವರ್ಷಗಳ ಕಾಲ ಬದುಕುತ್ತಂತೆ. ಅಷ್ಟಪಾದಿ ಅಥವಾ ಆಕ್ಟೋಪಸ್ ಅದ್ಭುತವಾದ ಜೀವಿಗಳು. ಸುಮಾರು 2 ವರ್ಷ ಕಾಲ ಬದುಕುತ್ತೆ. 2 ವರ್ಷ ಸಮೀಪಿಸ್ತಾ ಇದ್ದ ಹಾಗೆ ಅವು ಸಂತಾನವರ್ಧನೆಯಲ್ಲಿ ತೊಡಗುತ್ತೆ. ಒಂದು ಸಲ ತಮ್ಮ ಕೆಲಸವನ್ನು ಪೂರ್ಣಗೊಳಿಸಿದ ಕೂಡಲೇ ಗಂಡು ಮತ್ತು ಹೆಣ್ಣು 2 ಪ್ರತ್ಯೇಕವಾಗಿ ಮರಣಿಸುತ್ತವೆ. ಅವು ಬದುಕಿರೋದೇ ಸಂತಾನವರ್ಧನೆಗಾಗಿ ಅನ್ನೋ ಒಂದು ವಿಚಾರವನ್ನು ನಾವು ಮನನ ಮಾಡಬೇಕಾಗುತ್ತೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.